ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೂರಿ. ಯಾರಿಗಿಷ್ಟ ಆಗಲ್ಲ ಹೇಳಿ? ತುಂಬಾ ಸಾಫ್ಟ್ ಆದಂಥ ಮೃದುವಾದಂಥ ಪೂರಿ. ಸೇಮ್ ಟು ಸೇಮ್ ನಿಮಗೆ ಹೋಟೆಲಲ್ಲಿ ಏನು ರುಚಿ ಇರುತ್ತೆ ನೋಡಿ, ಅದೇ ಥರನಾಗಿ ಮಾಡುವಂಥ ಪೂರಿ ಇದು. ಈ ಮೆಥಡಲ್ಲಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಈ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಈ ಪುಟ್ಟದಾದಂತಹ 2 ಬೌಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಬೌಲಲ್ಲಿ 3/4 ಭಾಗ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು ಸೇಮ್ ಬೌಲ್ ಆಗುವಷ್ಟು 1/4 ಭಾಗ ಸಾಕು, ಜಾಸ್ತಿ ಬೇಡ, ಸೂಜಿ ರವೆ, ಮತ್ತು ನಿಮಗೆ ಚಿರೋಟಿ ರವೆ ಅಂತಲೂ ಕರೀತಾರೆ, ಆ ರವಾನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ನಿಮಗೆ ಕಲರ್ ಬರಬೇಕು ಅಂತ ಹೇಳಿ ನಾನು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹೋಟೆಲಲ್ಲಿ ಹೆಂಗೆ ಬರುತ್ತೆ ನೋಡಿ, ಅದೇ ಥರನೇ ಬರುತ್ತೆ ಈ ಪೂರಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಎಣ್ಣೆ. ನಾರ್ಮಲ್ ಎಣ್ಣೆ ನಾನು ಹಾಕ್ತಾಯಿಲ್ಲ, ಅಂದರೆ ಕುಕ್ಕಿಂಗ್ ಆಯಿಲೇ ನಾನು ತೊಗೊಂಡಿರೋದು, ಬಟ್ ಅದನ್ನು ಚೆನ್ನಾಗಿ ಬಿಸಿ ಮಾಡಿರೋದು, ಅಂದರೆ ಕುದಿಯೋ ಥರ. ಇವಾಗ ನಾವು ಪೂರಿ ಹಾಕಿದ್ರೆ ಉಬ್ಬಿ ಬರಬೇಕು, ಅಷ್ಟು ಬಿಸಿಯಾಗಿರೋ ಎಣ್ಣೆನ ನಾನು ಇವಾಗ ಈ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದು ಬಿಸಿಯಾಗಿದೆ ತುಂಬ. ಇವಾಗ ಅದು ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಹಿಟ್ಟನ್ನು. ನೀರು ಹಾಕ್ಕೋಬೇಡಿ, ಹಾಗೆ ಏನು ನಾವು ಆಯಿಲ್ ಹಾಕಿರ್ತೀವಲ್ಲ ಅದನ್ನು ಹಾಕಿ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಥರದಂಥ ಗಂಟು ಇಲ್ಲದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಬೇಕಾಗತ್ತೆ. ಈ ಹಿಟ್ಟನ್ನು ಒಟ್ಟಿಗೆ ಜಾಸ್ತಿ ನೀರನ್ನು ಹಾಕಬೇಡಿ, ನಿಧಾನವಾಗಿ ಎಲ್ಲ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಹಾಗೆ ಕಲಿಸ್ಕೋಬೇಕಾಗತ್ತೆ. ನಾವು ನೋಡ್ತಾ ಇರ್ಬೋದು, ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತಂತ ಹೇಳಿ ನಾನು ಫಾಸ್ಟಲ್ಲಿ ತೋರಿಸ್ತಾ ಇರೋದು ಅಷ್ಟೇ, ಬಟ್ ನಾನು ಸಹ ನಿಧಾನವಾಗಿಯೇ ಈ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು, ಇವಾಗ ಎಲ್ಲನೂ ಹಿಟ್ಟು ಕಲಸಿದ್ದಾಯಿತು. ಅದಕ್ಕೆ ಮತ್ತೆ ಸ್ವಲ್ಪ ಇವಾಗ ಅದೇ ಬಿಸಿಯಾಗಿರೋ ಎಣ್ಣೆನ ನಾನು ಇದಕ್ಕೆ ಹಾಕಿ ಸ್ವಲ್ಪ, ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ನಾದ್ಕೊಳ್ಳಿ ಅಷ್ಟೇ. ಸ್ವಲ್ಪ ಮೃದು ಆಗಬೇಕದು ಹಿಟ್ಟು. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು, ನಾವು ಫಸ್ಟು ಎಣ್ಣೆ ಹಾಕ್ಕೊಂಡಿರ್ತೀವಿ, ಹಿಟ್ಟು ನೀರು ಕಲಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಮೇಲೆ ಸವರ್ಬಿಟ್ರೆ ಎಣ್ಣೆನ, ಸೊ ನಮ್ಮ ಹಿಟ್ಟು ರೆಡಿ ಆಗುತ್ತೆ. ಇದನ್ನು ನಾವು ಇವಾಗ ಒಂದು 30 ಮಿನಿಟ್ಸ್ ನಾವು ನೆನೆಯೋಕ್ಕೆ ಬಿಟ್ಬಿಡೋಣ. ನಿಮಗೆ ಟೈಮ್ ಇದ್ದರೆ 30 ಮಿನಿಟ್ಸ್ ಇಡಿ, ಇಲ್ಲಾಂದರೆ 15 ಮಿನಿಟ್ಸ್ ಸಾಕು, ಏನೂ ತೊಂದರೆ ಇಲ್ಲ. ನಾನು ಇವಾಗ ಇದನ್ನು 30 ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಟಿರೋದು. ನೋಡ್ತಾ ಇರ್ಬೋದು, ಇವಾಗ ಹಿಟ್ಟೆಲ್ಲ ನೆಂದಿದೆ ನೋಡಿ, ಬೆಣ್ಣೆ ಥರ ಬಂದಿದೆ. ನಿಜ ಹೇಳಬೇಕಂದ್ರೆ ತುಂಬಾ ಸಾಫ್ಟಾಗಿತ್ತು ಅದು ಹಿಟ್ಟು. ಪೂರಿ ಅಂತೂ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಅಷ್ಟು ಸಖತ್ತಾಗಿ ಉಬ್ಬಿ ಬರ್ತಾಯಿತ್ತು, ಅಷ್ಟು ಮೃದುವಾಗಿತ್ತು. ನೋಡ್ತಾ ಇರ್ಬೋದು, ಇವಾಗ ಇದನ್ನು ನಾವು ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು ಬಿಡೋಣ. ನಿಮಗೆ ಸ್ವಲ್ಪ ಪೂರಿ ದೊಡ್ಡದಾಗಿ ಬೇಕಂದರೆ ಸ್ವಲ್ಪ ದೊಡ್ಡದಾಗಿ ಹಿಟ್ಟಿನ ಉಂಡೆಗಳನ್ನ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಚಿಕ್ಕದಾಗಿ ಬೇಕಂದರೆ ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತೊಗೋಬೇಕಾಗತ್ತೆ. ನೋಡಿ, ನಾನಿವಾಗ ಮೀಡಿಯಮ್ ಸೈಜ್ದು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದೇ ಸರಿಗೆ ಒಂದೊಂದು ತೊಗೊಳ್ಳೋದು ಬೇಡ, ಒಂದೇ ಸರಿಗೆ ಈ ಥರ ಚಿಕ್ಕ ಉಂಡೆಗಳನ್ನ ಸಪ್ರೇಟಾಗಿ ಮಾಡ್ಕೊಂಬಿಡಿ. ಯಾಕಂದರೆ ಟೈಮು ಸೇವ್ ಆಗುತ್ತೆ. ಬೆಳಗ್ಗೆನೇ ಬಾಕ್ಸಿಗೆ ಕಟ್ಟಬೇಕಾಗಿರುತ್ತೆ, ಟಿಫನ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಸೊ ಲೇಟ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದೇ ಸರಿಗೆ ಮಾಡ್ಕೊಂಬಿಡಿ, ಫಟಾಫಟ ಅಂಥೇಳಿ ನಿಮಗೆ ಕೆಲಸ ಮುಗಿದ್ಬಿಡುತ್ತೆ. ನೋಡ್ಬೋದು, ಇವಾಗ ಅದನ್ನು ಲಟ್ಟಿಸ್ಕೊಂಬಿಡಿ. ಪೂರಿ ಯಾವ ಶೇಪಲ್ಲಿರುತ್ತೆ ನೋಡಿ, ನಿಮಗೆ ಸ್ವಲ್ಪ ಕಡಿಮೆ ಇದ್ದರೆ ಕಡಿಮೆ ಶೇಪಲ್ಲಿ ಇದು ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಉಬ್ಬಿ ಬರುತ್ತೆ. ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ನೆಂದಿದೆ. ಅದು ನಾವು ಕಲಿಸ್ಕೊಂಡ ರೀತಿ ಏನು ಮೆಥಡ್ ಇದೆಯಲ್ಲ, ಅದೇ ರೀತಿಯೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಹೋಟೆಲಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರನೇ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಕೂಡ ಮಾಡಿ ನನಗೆ. ನೋಡ್ಬೋದು, ಇವಾಗ ನೋಡಿ ತೋರಿಸ್ತಾರೆ ನೋಡಿ, ನಮ್ಮ ಮಮ್ಮಿಯವರು ಲಟ್ಸಿರೋದು. ಸೊ ನನ್ನದು ಕೆಲಸ ಇದೆ, ಅವ್ರದ್ದು ಕೆಲಸ. ಹಿಟ್ಟೆಲ್ಲ ಕಲಸಿರೋದು ನಾನು, ಮಮ್ಮಿ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇಬ್ಬರು ಸೇರಿನೇ ನಾವು ಅಡುಗೆ ಮಾಡ್ತಾ ಇರ್ತೀವಿ. ಇವಾಗ ಒಂದು ಪಾತ್ರೆನ ಬಿಸಿ ಇಟ್ಬಿಟ್ಟು, ಇವಾಗ ಎಣ್ಣೆ ಕಾಯಿಸಿ ಚೆನ್ನಾಗಿ ಆವಾಗಲೇ ಕಾದಿರೋದು. ಅದಕ್ಕೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಪೂರಿನ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಅದೇನಂತ ನೋಡಿಬಿಡ್ಬೇಡಿ ಕಪ್ಪದೇನಂತ ಹೇಳಿ. ಸೊ ಅದು ಹಿಟ್ಟು ಹಾಕಿತ್ತು ಅಂದರೆ
ಎಣ್ಣೆ ಕಾದಿದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಈ ಹಿಟ್ಟನ್ನೇ ಹಾಕಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಒಂದೊಂದು ಪುರಿನೂ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇತ್ತಂದರೆ ನೋಡ್ತಾ ಇರ್ಬೋದು. ಸಖತ್ತಾಗಿತ್ತು ಮಾತ್ರ ಪೂರಿ ಟೇಸ್ಟ್ ಮಾತ್ರ. ನೋಡಿ, ನೀವು ಹಾಕುತ್ತೇನೆ ಸ್ವಲ್ಪ ಅದನ್ನು ಹಿಂಗೆ ಒತ್ತಿ, ಅಂದರೆ ಫುಲ್ ಒತ್ತಬೇಡಿ, ಸ್ವಲ್ಪ ಜಸ್ಟ್ ಹಿಂಗೆ ಒಳಗಡೆ ಅದ್ದಿ ಅದನ್ನು. ಹೆಂಗೆ ಉಬ್ಬಿ ಬರ್ತಾಯಿತ್ತಂದರೆ ಸಖತ್ತಾಗಿ, ಅಂದರೆ ಸಖತ್ತಾಗೇ ಉಬ್ಬಿ ಬರ್ತಾಯಿತ್ತು ಪೂರಿ ಮಾತ್ರ. ಇವಾಗ ಈ ಕಲರ್ ಬಂದಿದೆಯಲ್ಲ, ಇದು ರೆಡ್ಡಾಗಿ, ಸೊ ಸಕ್ಕರೆ ಹಾಕೋದ್ರಿಂದ ಈ ಕಲರ್ ಬರುತ್ತೆ. ಸಕ್ಕರೆ ಹಾಕಲಿಲ್ಲ ಅಂದ್ರೂ ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಮೃದುವಾಗಿ ಈ ಥರ ಕ್ರಿಸ್ಪಿ ಥರ ಬರುತ್ತೆ ಮೇಲ್ಗಡೆ. ಸೊ ಚೆನ್ನಾಗಿರುತ್ತೆ ನೋಡಿ. ಫಟಾಫಟ ಅಂಥೇಳಿ ನಾವು ಪೂರಿನ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಟೈಮು ಹಿಡಿಯಲ್ಲ ನಿಮಗೆ ಹಿಟ್ಟು ನೆನೆದಿದ್ರೆ. ಸೊ ಈ ಮೆಥಡಲ್ಲಿ ಒಂದೇ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಇದು ಸಾಗು ಜೊತೆ ಮತ್ತು ಬೆಟಗೇರಿ ಚಟ್ನಿ, ಆಲೂಗಡ್ಡೆ ಪಲ್ಯ ಜೊತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಗದಗ ಸೈಡೆಲ್ಲ ಇದ್ರ ಜೊತೆ ಪೂರಿ ಜೊತೆ ಬೆಟಗೇರಿ ಚಟ್ನಿ ಕೊಡ್ತಾರೆ. ಕೆಲವೊಂದು ಕಡೆ ಸಾಗು ಮಾಡ್ತಾರೆ. ಏನೇ ಆಗಲಿ, ಪೂರಿ ಜೊತೆ ಒಂದು ಒಳ್ಳೆ ಸಾಗು ಇದ್ದರೆ, ಆಲೂಗಡ್ಡೆ ಪಲ್ಯ ಇದ್ದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವೊಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.